ಒಂದು ಹೆಣ್ಣು ಯಾರೇ ಮೋಸ ಮಾಡಿದರೂ ಸಹಿಸ್ಬೋದು. ಆದರೆ ಕೊನೆವರೆಗೂ ಕಾಪಾಡ್ತೀನಿ ಅಂತ ಕಟ್ಟಿಕೊಂಡ ಗಂಡನೇ ಮೋಸ ಮಾಡಿದರೆ ಹೇಗೆ ಸಹಿಸ್ತಾಳೆ ಹೇಳಿ? ಆ ಹೆಣ್ಣು ಏನು ಮಾಡಬೇಕು ಅಂತ ಹೇಳಿ? ನೂರಾರು ಆಸೆ, ನೂರಾರು ಕನಸು ಹೊತ್ಕೊಂಡು ಮದುವೆ ಆಗಿರೋ ಆ ಹೆಣ್ಮಗು, ಅವಳ ಕನಸು ಏನಾಗಬೇಕು? ಆಗ ಅವಳ ಜೀವನ ಏನಾಗಬೇಕು? ನಿತ್ತ ನೀರಿನಂತೆ ಆಗುತ್ತದೆ. ಜೀವನ ಇದ್ದು ಸತ್ತಂತೆ ಆಗುತ್ತದೆ. ಬದುಕೋದು ತನ್ನ ಜನ್ಮ ಕೊಟ್ಟಿರುವ ಮಕ್ಕಳಿಗಾಗಿ ಹೊರತು ತನ್ನ ಗಂಡನಿಗೋಸ್ಕರ ಅಲ್ಲ. ಕಟ್ಟಿಕೊಂಡ ಗಂಡ ಚೆನ್ನಾಗಿದ್ರೇ ಸಂಸಾರ, ಇಲ್ಲಾಂದರೆ ಯಾವ ರೀತಿ ಸಂಸಾರನೂ ಚೆನ್ನಾಗಿರಲ್ಲ. ಮಕ್ಕಳಿಗಾಗಿ ಬದುಕನ್ನು ಮುಂದುವರಿಸ್ತಾ, ಮಕ್ಕಳ ಮುಖದಲ್ಲಿ ನಗು ತರಿಸ್ತಾ, ಹಾಗೆ ತನ್ನ ಮುಖದಲ್ಲೂ ಕೂಡ ಮಕ್ಕಳ ನಗುವನ್ನು ನೋಡ್ತಾ ಜೀವನವನ್ನು ಸಾಗಿಸ್ತಾಳೆ. ಇದು ಎಷ್ಟೋ ಹೆಣ್ಮಕ್ಕಳ ಕಥೆಯಾಗಿದೆ. ಮಕ್ಕಳಿಗೋಸ್ಕರ ತಮ್ಮ ಬದುಕನ್ನು ಮುಡಿಪಾಗಿ ಇಟ್ಕೊಂಡು ಗಂಡನ ಒಂದು ಬೆಂಬಲವಿಲ್ಲದೇ ಎಷ್ಟೋ ಹೆಣ್ಮಕ್ಕಳು ಬದುಕ್ತಿರ್ತಾರೆ. ಆದರೆ ಈ ಸಮಾಜದಲ್ಲಿ ಏನೋ ಗೊತ್ತಿಲ್ಲ, ಹೆಣ್ಣಿಗೆ ಎಷ್ಟೊಂದು ಶಾಪಗಳಿವೆ ಅಂದರೆ ಗಂಡ ಬಿಟ್ಟರೆ ಗಂಡ ಬಿಟ್ಟವಳು ಅಂತಾರೆ. ಅದೇ ಗಂಡ ಸತ್ತರೆ ಅಯ್ಯೋ ಸುಮ್ಮನೆ ಸಣ್ಣ ವಯಸ್ಸಲ್ಲೇ ಇವಳು ಗಂಡ ಸತ್ತ ಅಂತಾರೆ. ಆದರೆ ಎಲ್ಲದಕ್ಕೂ ಏನು ಪರಿಹಾರ ಅಂತ ಗೊತ್ತಿಲ್ಲ. ಯಾಕಂದರೆ ಆ ಹೆಣ್ಣು ಮಾಡಿರೋದಾದರೂ ಏನು? ಹೆಣ್ಣಿಗೆ ಒಂದು ಭಾವನೆ ಇದೆ, ಅವರಿಗೆ ಒಂದು ಬದುಕೋಕ್ಕೆ ಜೀವನ ಇದೆ ಅಂತ ಅರ್ಥ ಮಾಡಿಕೊಳ್ಳೋರೇ ಇಲ್ಲ. ಹೆಣ್ಣು ತನ್ನಗಾದಂಥ ಕಷ್ಟಗಳನ್ನೆಲ್ಲ ಮುಚ್ಚಿಟ್ಟುಕೊಂಡು ಬದುಕನ್ನು ಮುಂದುವರಿಸ್ತಾಳೆ. ಯಾಕೆ ಹೇಳಿ? ಅವಳು ತನ್ನ ಮಕ್ಕಳಿಗೋಸ್ಕರ ತನ್ನ ಬದುಕನ್ನು ಮುಂದಿಡ್ತಾಳೆ ಹೊರತು ಇನ್ನೊಬ್ಬರಿಗೋಸ್ಕರ ಅವಳು ಬದುಕಲ್ಲ. ಕಟ್ಟಿಕೊಂಡಿರ್ತಕ್ಕಂಥ ಗಂಡನೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದಮೇಲೆ ಯಾರ ಮೇಲೆ ನಂಬಿಕೆ ಇಟ್ಟು ಏನು ಯೂಸ್ ಹೇಳಿ? ಅದರ ಪರಿಣಾಮವಾಗಿ ಅವಳು ಇನ್ನೊಬ್ಬರ ಮೇಲೆ ನಂಬಿಕೆಯನ್ನು ಇಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಒಂದು ಹೆಣ್ಣು ಯಾವುದಕ್ಕೂ ಅಂಜೋದಿಲ್ಲ ಮತ್ತು ಜೀವನ ನಡೆಸೋಕ್ಕೆ ಯಾರ ಬೆಂಬಲನೂ ಬೇಕಾಗಿಲ್ಲ. ಹೆಣ್ಣು ಮನಸ್ಸು ಮಾಡಿದರೆ ಯಾವುದನ್ನು ಅಸಾಧ್ಯವಂತ ಹೇಳೋದೇ ಇಲ್ಲ. ಯಾಕಂದರೆ ಯಾವುದನ್ನು ಬೇಕಾದರೂ ಅವಳು ಮಾಡಬಲ್ಲೆ ಎಂಬ ಅವಳಿಗೆ ಶಕ್ತಿ ಇರುತ್ತದೆ. ಅದಕ್ಕೆ ಪ್ರೋತ್ಸಾಹ ನೀಡುವಂಥ ಜನಗಳು ನಾವು ಆಗಬೇಕು ಹೊರತು ಹೀಯಾಳಿಸುವವರು ನಾವು ಆಗಬಾರ್ದು. ಈ ವಿಡಿಯೋ ಮೂಲಕ ಹೇಳೋದೇನೆಂದರೆ, ನೀವು ಕಟ್ಟಿಕೊಂಡ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಬೇರೆಯವರ ಮನೆಯಿಂದ ಬಂದ ಹೆಣ್ಣು ಮಕ್ಕಳ ಜೀವನವನ್ನು ನೀವು ನಿಮ್ಮ ಕೈಯಿಂದ ಹಾಳು ಮಾಡಬೇಡಿ. ಅವರು ನಿಮ್ಮನ್ನೇ ನಂಬಿ ಬಂದಿರತಕ್ಕಂಥ ಹೆಣ್ಮಕ್ಕಳು. ಸೊ ಹಾಗಾಗಿ ನೀವು ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋ ಕರ್ತವ್ಯ ನಿಮ್ಮದಾಗಿರುತ್ತದೆ. ಅವರಿಗೆ ಮದುವೆಯಾದ ಹೊಸತರದಲ್ಲಿ ಒಂದು ಪ್ರೀತಿ, ಮದುವೆಯಾದ ಕೆಲವು ದಿನಗಳ ನಂತರ ಮತ್ತೊಂದು ಪ್ರೀತಿ, ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿರ್ತಕ್ಕಂಥ ಪ್ರೀತಿ ಕೊನೆಯವರೆಗೂ ಇರಲಿ. ನಿಮಗೆ ಹಾಗೆ ನಿಮ್ಮ ಕುಟುಂಬದ ಮೇಲೆ ಅವರಿಗೆ ಕಾಳಜಿ ಇರಲಿ. ಈ ರೀತಿ ನಿಮ್ಮ ಸಂಸಾರವನ್ನು ಸರಿಯಾಗಿ ಮಾಡಿಕೊಳ್ಳಿ. ಹೆಣ್ಣಿಗಾಗಿ ಈ ಜಗತ್ತಿನಲ್ಲಿ ಎಷ್ಟೊಂದು ಕಥೆಗಳಿವೆ. ಸೊ ಹಾಗಾಗಿ ಇಷ್ಟೇ ಈ ಹೆಣ್ಣಿನ ಜೀವನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೋ ಒಂದು ಹೆಣ್ಣಿನ ಜೀವನದ ಬಗ್ಗೆ ಇಷ್ಟೊಂದು ಸರಸವಾಗಿ ಮಾತಾಡೋದು ತುಂಬಾ ಕಷ್ಟ. ಆದರೆ ಹೆಣ್ಣಿನ ಜೀವನದಲ್ಲಿ ಹೆಣ್ಣಿಗೆ ಅಷ್ಟೇ ಅರ್ಥ ಆಗೋದು ಅಂತ ನನ್ನ ಅನಿಸಿಕೆ. ಎಷ್ಟೋ ಜನ ಹೆಣ್ಮಕ್ಕಳು ತಮ್ಮ ಬದುಕನ್ನೇ ಜೀವ ಬೇಕಾಗಿರೋದನ್ನೇ ಮರೆತು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಹೆಣ್ಣಿಗೆ ಗೌರವಿಸಿ, ಹೆಣ್ಣನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ನಿಮ್ಮದಾಗಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.